ಮದುವೆ ಕಾರ್ಯ ನನ್ನ ಅನುಮತಿಯಂತೆ ನಡೆಯಿತು. ಅಂದು ಅರ್ಜುನನ ಅಸ್ತ್ರಕ್ಕೆ ಕೌರವರ ಸೇನೆಯೆಲ್ಲ ವಿರಾಟನ ರಾಜ್ಯದಲ್ಲಿ ಮೌನವಾಗಿ ಮಲಗಿದಂತೆ ಇಂದು ನನ್ನ ಮಾತಿನ ಅಸ್ತ್ರ ಆ ಇಡೀ ಜಮೀನ್ದಾರ ವಂಶವನ್ನೇ ಮೌನವಾಗಿ ಕೆಡೆಯಿತು. ರಂಗನಾಥ, ನೀನು ಎಂತ ಜನಸೇವಕನೆಂದು ಇಡೀ ನಾಡಿಗೆ ಕೊಡ್ತಿದ್ದರು. ಈ ಚಕ್ರವರ್ತಿಯ ಮುಂದೆ ನೀನು ಶೂನ್ಯವಾಗಿ ಬಿಟ್ಟೆ. ಈಶಾನ್ಯ ದಿಕ್ಕಿನಲ್ಲಿ ಈಶ್ವರನ ಸ್ಮರಿಸುವ ನಿನ್ನ ಜೀವನ ಸ್ಮಶಾನವಾಗಿ ಹೋಗಬೇಕಾದರೆ ಇನ್ನು ನನ್ನ ವಯಸ್ಸಿನ ನಿನ್ನ ತಂಗಿನ ನಿನ್ನ ಶ್ರೀಮಂತಿಕೆಯನ್ನು ಸೂರೆ ಮಾಡಿ ನಿನ್ನ ಸಕಲ ಆಸ್ತಿಗೆ ನಾನು ಏನಾಗಿ ಮೆರೆದಿದ್ದರೆ ನನ್ನ ಹೆಸರು ಚತುರ ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. ತಿರುಪತಿ ಸಭಾಪತಿ, ನಮ್ಮ ಮುಂದಿನ ಕಾರ್ಯಕ್ರಮ ಆ ಜಮೀನ್ದಾರ್ ತಂಗಿಯಿಂದಲೇ ಅವರ ಹಣ ಎತ್ತು ಆ ನಂತರ ನಾಳೆಗೇನೆ ಆ ಕೆಲಸ ನೀವು ಮಾಡಿದರೆ ನಾನು ಅವರಿಗೆ ಮಿಡಿನಾಗರನಾಗಿ ಕಚ್ಚಿ ಐಶ್ವರ್ಯವಾದ ಆಸ್ತಿಯನ್ನು ನಿಮಗೆ ಹಚ್ಚಿ ಆ ಜಮೀನ್ದಾರಿಗೆ ಕುರ್ಚಿಗೆ ನಿಮ್ಮನ್ನ ಹತ್ತಿಸದಿದ್ದರೆ ನನ್ನ ಹೆಸರು ಭಯಾನಕ ಭುಜಂಗನೇ ಅಲ್ಲ. ನಡೆದನಿ ಹೋಗೋಣ. ಚಕ್ರಕೋಟೆಯ ಅಧಿಪತಿಯರಲ್ಲಿ ನಾನೊಬ್ಬ ಚಕ್ರಾಧಿಪತಿ. ಅಣ್ಣನ ಆಜ್ಞೆಯಂತೆ ನಡೆದ ಪಾಂಡವರು ಗುರು ಸಾಮ್ರಾಜ್ಯವನ್ನೇ ಮೆಟ್ಟಿ ನಿಂತರು. ಈ ನನ್ನ ಅಣ್ಣನ ಆಜ್ಞೆಯಂತೆ ನಡೆದ ನಾನು ಯಾವ ಸಾಮ್ರಾಜ್ಯ ಗೆಲ್ಲಬೇಕೋ ತಿಳಿಯದಾಗಿದೆ. ಈಗಂತೂ ಈ ಜಮೀನ್ದಾರ ರಂಗನ ಕೋಟೆಗೆ ಧಾವಿಸಿದ್ದೇನೆ. ಈ ಬುಸುಗುಡುವ ನರನಾಗರನ ಎಡೆಯ ನೆರಳಿನಲ್ಲಿ ಬದುಕುವ ನನ್ನ ಭಾಗ್ಯ ಅಂದುಕೊಂಡಂತೆ ನನ್ನ ಆಸೆಗಳನ್ನೆಲ್ಲ ಈಡೇರಿಸಿದರೆ ಈ ಅರಮನೆಗೆ ಅಧಿಪತಿ ನಾನಾಗುವೆ. ಭಾಗ್ಯಶ್ರೀ, ಭಾಗ್ಯ, ಭಾಗ್ಯ, ಏ ಭಾಗ್ಯ, ಇದೇನ್ ರಾಯರು ತುಂಬಾ ಜೋರಾಗಿ ನಗ್ತಾ ಇದ್ದಾರೆ. ತಗೊಳ್ಳಿ ಹಾಲೆಲ್ಲ. ಹೋಮ್ ಮಿನಿಸ್ಟರ್ ಆರ್ಡರ್ ತಾನೇ? ಛೇ ಛೇ ಛೇ, ಇದೇನಿಲ್ಲ ರೀ, ಸಕ್ಕರೆನೇ ಹಾಕಿಲ್ಲಲ್ಲ. ಸಕ್ಕರೆ ಹಾಕಿದ್ದೀನ್ರಿ. ಮೊನ್ನೆ ಮೊದಲ ರಾತ್ರಿಯಂತೆ ತುಂಟಾಟವಾಡಬೇಡ. ಬೇಕಿದ್ರೆ ನೀನೇ ಕೊಡ್ತು ನೋಡು. ಯಾಕೆ ಸುಳ್ಳು ಹೇಳ್ತೀರಾ? ತುಂಬಾ ಸಕ್ರಿಯಾಗಿದೆ. ಹೇಳಿ ನೋಡೋಣ. ಆಹಾ, ನಿನ್ನ ಅದರದ ಸವಿ ಜೇನು ಈ ಹಾಲಿನಲ್ಲಿ ಬೆರೆತು ಮೊನ್ನೆ ನಿನ್ನೆಗಿಂತ ಇವತ್ತು ತುಂಬಾ ಸಿಹಿಯಾಗಿದೆ ಭಾಗ್ಯ. ಹೋಗ್ರಿ, ಬಹಳ ತುಂಟಾಟ್ರು ನೀವು. ತುಂಟಾಟ ಮಾಡಿಯೇ ನಿನ್ನನ್ನು ಪಡೆದದ್ದು ಭಾಗ್ಯ. ನಾನು ನಿನ್ನನ್ನು ಪಡೆಯಬೇಕಾದರೆ
ಭಾರಿ ಆಸಾ ಆಕಾಂಕ್ಷೆಗಳನ್ನೇ ಇಟ್ಟುಕೊಂಡು ನಿನ್ನನ್ನು ಕೈ ಹಿಡಿದಿದ್ದೇನೆ. ಮೊದಲು ನನ್ನ ಆಧಾರಗಳಿಗೆ ನಿನ್ನ ಸಹಿಜೆ ನಿನ್ನ ಅಭಿಷೇಕ ಮಾಡು ಬಾ. ಕಾಕ, ಅಭಿಷೇಕ ಅಷ್ಟೇ ಏಕೆ, ಮಹಾವಂಚನವನ್ನೇ ಮಾಡುವೆ. ಯಾಕಂದ್ರೆ ಈ ಹೆಣ್ಣಿನ ಎಲ್ಲ ಸರ್ವಾಂಗವು ಪತಿಯ ಸ್ವಾಧೀನವಿದೆ. ಮೊನ್ನೆಯ ಪ್ರಥಮ ರಾತ್ರಿಯಲ್ಲಾದ ಹೊಸ ಅನುಭವಗಳ ನೆನಪು ಸಾಯೋವರೆಗೂ ಶಾಶ್ವತ ಅಲ್ವೇ? ಹಾಗಂತ ಈ ನಿನ್ನ ನಡುಕುವ ನಲುವನ್ನ ನುಡುಕಿಸಿ ಕುಲುಕಿಸಿ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ನಿನ್ನ ನಾದದಲ್ಲಿ ಲಜ್ಜತನವೆಲ್ಲ ಬಿಟ್ಟು ಬಿಗಿದಕ್ಕೂ ಹಾಡುವ ಭಾಗ್ಯ ಹಾಡುವ. सखी प्राण सखी
ಭಾಗ್ಯ, ಇನ್ನೊಂದು ಮಹದಾಸೆ ಇದೆ. ನನ್ನ ಮುಂದೆ ಹೇಳಲಾಗಂತಹ ಆಸೆನ ನಿನ್ನಿಂದ ಸಾಧ್ಯವೇ? ನಿಮ್ಮ ಕೈ ಹಿಂದೆ ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಬೇಗ ಹೇಳಿ, ಅದೇನಂತ ನಾನ್ ನಿರ್ವಹಿಸ್ಕೊಡ್ತೀನಿ. ಸತ್ಯವಾಗ್ಲು ನೀವು ಹೇಳಿದ್ದನ್ನ ನೆರವೇರಿಸದೆ ಹೋದ್ರೆ ನಾನು ನಿಮ್ಮ ಹೆಂಡತಿ ಅಲ್ಲ, ಸತಿ ಸೂಳಿ ಅಂತ ಕರೆಯಿರಿ. ನನ್ನಿಂದ ಜಮೀನ್ದಾರನ ಮೇಲಾಣೆ. ಭಾಗ್ಯ ಭಾಗ್ಯ, ನೀನೆಂತ ಜಾಣಕನೇ. ನಿನ್ನನ್ನು ನನ್ನ ಅರಮನೆಯ ಮಹಾರಾಣಿಯನ್ನಾಗಿ ಮಾಡಬೇಕೆಂಬ ಆಸೆಯಿಂದ ನನ್ನಣ್ಣನಿಗೆ ಗೊತ್ತಿಲ್ಲದೆ ನಾನು 150 ಕೋಟಿ ರೂಪಾಯಿಯಲ್ಲಿ ಒಂದು ಶುಗರ್ ಫ್ಯಾಕ್ಟರಿಯನ್ನು ಕಟ್ಟಲು ನಿಂತಿದ್ದೇನೆ. ಆದರೆ ಅದು ಅರ್ಧಕ್ಕೆ ಹಣವಿಲ್ಲದೆ ಅರ್ಧಕ್ಕೆ ನಿಂತು ಬಿಟ್ಟಿದೆ. ನೀನು ಈಗ ನಿನ್ನ ಅಣ್ಣನಿಂದ 25 ಕೋಟಿ ರೂಪಾಯಿ ವ್ಯವಸ್ಥೆ ಮಾಡಿಕೊಂಡು ಬಂದ್ರೆ ಈ ನಿನ್ನ ಲಕ್ಷ್ಮೀಕಾಂತ ಬದುಕುಳಿಯುವ, ಇಲ್ಲಾದ್ರೆ ಸಾಯ್ತೀನಿ ಭಾಗ್ಯ, ಸಾಯ್ತೀನಿ. ಇದೆಂತಹ ಕಠಿಣ ಪ್ರಸಂಗ ಬಂದು ತೆಗೆದು ನಮಗೆ. ನೀವೀಗ ಆಳ್ಬೇಡಿ. ನೀವು ಸತ್ರೆ ನಂತರ ನಾನು ಬದುಕೊಡ್ತೀನಿ. ಖಂಡಿತ ಇಲ್ಲ. ಏನಾದ್ರೂ ಮಾಡಿ ಅಣ್ಣನಿಗೆ ಹೇಳಿ ಹಣದ ವ್ಯವಸ್ಥೆ ಮಾಡ್ತೀನಿ. ನೀವು ನೋಡಿದ್ರೆ ಅದೇ ನನಗೆ ಸ್ವರ್ಗ. ನಿನ್ನನ್ನು ಪಡೆದ ನಾನೇ ಧನ್ಯ ಭಾಗ್ಯ. ನೀನು ಹಣದ ವ್ಯವಸ್ಥೆ ಮಾಡಿಕೊಂಡು ಬಾ, ನಾ ಹೋಗ್ತೀನಿ. ಇದೆಂತಹ ವಿಷಮ ಪರೀಕ್ಷೆ ಬಂದೊಂದಿಗೆ ನನಗೆ ನನ್ನಿಂದ ಉಳಿಯಲೇಬೇಕು. ಯಾಕಮ್ಮ ಭಾಗ್ಯ, ದಿನೇ ದಿನೇ ಹುಣ್ಣಿಮೆ ಚಂದ್ರನಂತೆ ಹೊಳೆಯುವ ನಿನ್ನ ಮುಖ ಯಾಕೋ ಬಾಡಿದಂತೆ ಕಾಣುತ್ತಿದೆಯಲ್ಲ? ನಿನಗೆ ಯಾವ ಚಿಂತೆ ಆವರಿಸಿದೆ ಹೇಳಮ್ಮ. ತಪ್ಪಲಿ ಆದ ನಿನ್ನ ತಂಗಿ ಅಳಬಾರದು ಅಣ್ಣನೆದುರಿಗೆ. ನಿನ್ನ ಮಾತನ್ನು ಯಾವಾಗಾದರೂ ನಾನು ಕಿತ್ತೆಸಿದ್ದೇನ? ಹೇಳಮ್ಮ, ಅದೇನಂತ ಹೇಳು. ನಿಮ್ಮ ಯಜಮಾನ್ರು ಊರಿಗೆ ಹೋದ್ರೇನಮ್ಮ? ಹೋದ್ರಣ್ಣ. ಮತ್ತ ಅವ್ರ ಹಿಂಬಾಲ ಹೋಗ್ಲಿಲ್ಲ ಅನ್ನೋ ಚಿಂತೆ ನಿನಗೆ? ಇಲ್ಲಣ್ಣ. ಮತ್ಯಾವ ಚಿಂತೆ ಆವರಿಸಿದೆ ಹೇಳಮ್ಮ. ಬೇಡಿದಾಗ ಬೇಡದನ್ನೇ ಕೊಡುವ ಕಾಮಧೇನು ಕಲ್ಪವೃಕ್ಷ ನಿಮ್ಮ ಅಣ್ಣ ಇರುವಾಗ ಅಣ್ಣನವರಿಗೆ ತಂಗಿ ಅಳಬಾರದು. ಅದೇನಂತ ಹೇಳಮ್ಮ. ನಿನ್ನ ಮಾತನ್ನು ಯಾವಾಗಾದ್ರೂ ಕಿತ್ತೆಸುತ್ತಿದ್ದನ? ಖಂಡಿತವಾಗಿಯೂ ಇಲ್ಲ. ಅದೇನಂತ ಬೇಗ ಹೇಳಮ್ಮ. ಸ್ವಂತ ಫ್ಯಾಕ್ಟರಿ ಕಟ್ಟಲು ಹೋಗಿ ಅರ್ಥಕ್ಕೆ ನಿಂತು ಸಾವು ಬದುಕಿನ ಮಧ್ಯೆ ನಿಂತಿದ್ದಾರಂತೆ. ಅದಕ್ಕೆ ನಾನು ಅವರಿಗೆ ನಿಮ್ಮಿಂದ ಹಣ ತರ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಕಳಿಸಿದ್ದೇನೆ. ಇದೆಂತ ಕಠೋರ ಪರೀಕ್ಷೆ ನಡೀತಮ್ಮ. ಎಷ್ಟು ಬೇಕಂತೆ? 20 ಕೋಟಿ ಹಣ ಈಗಲೇ ಬೇಕಂತಲ್ಲ. ಇರ್ದಿದ್ರೆ ಅವರು ಪ್ರಾಣ ಕಳ್ಕೊಳ್ತಾರಂತೆ. ಏನ್ ಮಾಡ್ಲಿ? ಇದೆಂತ ಕಠೋರ ಪರೀಕ್ಷೆ ನಡೀತಮ್ಮ. ಕಟಾರು ವೀರನಂತೆ ತಲೆ ಎತ್ತಿ ಬಾಳಿದ ನಿನ್ನ ಮಾತು ಕೇಳಿ ಸೋತು ಆಘಾತಗೊಂಡೇನಮ್ಮ. ಸೋತು ಆಘಾತಗೊಂಡೇನು. ಯಾಕಂತೆ ತಾಯಿಯನ್ನು ಕಳೆದುಕೊಂಡ ತಪ್ಪಲ್ಲಿ ತಂಗಿಗೆ ನನ್ನ ಪ್ರಾಣವನ್ನೇ ಕೊಡ್ತೀನಿ ಅಂತ ನೀನು ಈ ರೀತಿ ಮಾಡೋದು ಸರಿ? ತಂಗಿ, 20 ಕೋಟಿ ಹಣವೆಂದರೆ ಸಾಮಾನ್ಯವೇ? ಇದಕ್ಕೆ ನನ್ನ ತಮ್ಮ ಏಕೆ ಏಕೆ ನಿಮ್ಮಿಬ್ಬರಲ್ಲಿ ದುಃಖ? ಯಾರ ಏನಾರ ಅಂದ್ರವೇ? ತಂಗಿ ಏನಾರ ಅಪಮಾನವೇ? ಹೇಳಣ್ಣ, ಹೇಳು. ಈಗಲೇ ಹೋಗಿ ಆ ಪಾಪೆ ರುಂಡವನ್ನು ಚಂಡಾಡಿ ಪಾದಕ್ಕೆ ತಂದು ಅರ್ಪಿಸ್ತೇನೆ. ಅದೇನಿಲ್ಲ ಸಹೋದರ, ಸಮಾಧಾನ ಮಾಡಿಕೊ. ಅಣ್ಣನ ಕಣ್ಣಲ್ಲಿ ನೀರು ಹರಿಸಿದೆ, ನನಗೆಲ್ಲಿದೇನ ಸಮಾಧಾನ? ಮಹಾಭಾರತದಲ್ಲಿ ಅಣ್ಣ ಧರ್ಮರಾಜನನ್ನು ಈ ರಕ್ತ ಯಾರಾದರೂ ಈ ಭೂಮಿ ಮೇಲೆ ಚೆಲ್ಲಿದ್ದಾರೆ ಅವರ ದೇಶ ಕೋಶ ನಾಶ ಮಾಡುತ್ತಿದ್ದಾನೆ. ತೀರುಂಡ ತೈತನಂತ ಹೇಳಿ ಅವರ ತಮ್ಮ ಅರ್ಜುನ ಪ್ರತಿಜ್ಞೆ ಮಾಡಿದಂತೆ ಇಂದು ನಾನು ಅದೇ ಪ್ರತಿಜ್ಞೆ ನಾನು ಮಾಡುತ್ತಿದ್ದೇನೆ. ನಿಲ್ಲಿಸುವ ನಿನ್ನ ಪ್ರತಿಜ್ಞೆಯನ್ನು. ಯಾಕೆ
ನಿನ್ನ ತಮ್ಮನ ಭುಜಬಲ ಕಾರ್ಯಕ್ರಮದಲ್ಲಿ ನಿನಗೆ ನೆಮ್ಮದಿಲ್ಲವೇ? ಆ ಸೂರ್ಯಚಂದ್ರ ರಾಮ ಲಕ್ಷ್ಮಣರಂತೆ ಹೀರಸೂರಾಗಿ ಬೆಳೆದ ಜಮೀನುದಾರ ಮನೆ ತಂದವರೇ ಎಂದು ಇಡೀ ನಾಡೇ ಹಾಡಿ ಹೋಗುತ್ತಿರುವಾಗ ಅಣ್ಣ ಭಯ ದಿನನಿತ್ಯ ಬೆಳಗುವ ಸೂರ್ಯಚಂದ್ರ ಧರ್ಮ ದಿನನಿತ್ಯ ಬೆಳಗುವ ಸೂರ್ಯಚಂದ್ರ ಆ ಧರ್ಮವೇ ನಮಗೆ ಶಕ್ತಿಯಾಗಿ ನಿಂತುಕೊಂಡಿದ್ಯಾನ. ಬರ್ತಿದ್ದೀನಿ ಅಪ್ಪಣೆ ಕೊಡಣ್ಣ, ನನಗೆ ಬರ್ತಿದ್ದೀನಿ ಅಪ್ಪಣೆ ಕೊಡು. ಆ ಸಮಯ ಈಗ ಬಂದಿಲ್ಲ ಸಹೋದರ, ಇದೇ ಬೇರೆ. ಅಣ್ಣ ನೀವಿರುವಾಗ ಎಲ್ಲವೂ ಸರಿ ಹೋಗುತ್ತೆ ಎಂಬ ನಂಬಿಕೆ ನಮಗೆ ಬಾಬಾ. ಬಲಶಾಲ ಭೀಮಂತ ತಮ್ಮನಿರುವಾಗ ನನಗೇಕೆ ಭಯ? ಅದೇನೋ ತಂಗಿ ಯಜಮಾನ್ರಿಗೆ ಹಣ ಬೇಕಂತೆ, ಅದನ್ನು ನಾನೇ ಕೊಡಬೇಕು. ಅಣ್ಣ ಹಣವಂತರಿಗೆ ಹಣ ಅಂದ್ರೆ ಏಕೋ ನನಗೆ ಸಮಸ್ಯೆ ಬರುತ್ತದೆ. ಆದರೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಆಯ್ತು, ಇಬ್ಬರು ಯೋಚಿಸಿ ತಂಗಿಯ ದುಃಖ ಕಡಿಮೆ ಮಾಡೋಣ. ಸಾಧ್ಯವಾದರೆ ಶೆಟ್ರ ಬಳಿ ಹೋಗಿ ಹಣದ ವ್ಯವಸ್ಥೆ ಮಾಡೋಣ. ನಡೆಯಿರಿ, ಹೋಗೋಣ. ಇಡೀ ನಾಡನ್ನು ನಡುಗಿಸಿ ಅಟ್ಟಹಾಸದಿಂದ ಮೆರೆಯಬೇಕೆಂದಿರುವ ಈ ಚಕ್ರವರ್ತಿಗೆ ಸಾಧನೆಗಳಿಗೆ ನಿಧಾನವಿಲ್ಲದೆ ನನ್ನ ತಪ್ಪಾಗಿರೋ ನೀನಂದು ನಿನ್ನ ತಂಗಿಯನ್ನು ತಮ್ಮನಿಗೆ ಸರಿಯಾಗಿ ಕಳಿಸಿದ್ರು. ಅಂದೇ ಸಾಗತೊಡಗಿತ್ತು ನಿನ್ನ ಸಿರಿತನದ ಭಂಡಾರ. ಕತ್ತಲೆಗೆ ಬೆಳಕು ನಿಮಗೆ ಪ್ರಕಾಶಮಾನವಾದಂತೆ ನಿನ್ನ ಹಾಗೂ ನಿನ್ನ ತಂಗಿಯ ಪ್ರೀತಿಯ ವಾತ್ಸಲ್ಯದಿಂದ ನನ್ನ ಸಿರಿತನವನ್ನು ಬೆಳೆಸಿಕೊಂಡು ಮುಂದಂತಿರ ಅವಳಿಂದಲೇ 150 ಎಕರೆ ಆಸ್ತಿಯನ್ನು ಎತ್ತಿಸಿಕೊಂಡು ನಿನ್ನ ಅರಮನೆಯನ್ನು ವಶಪಡಿಸಿಕೊಂಡು ಅದರ
ಚಂದ್ರಕಾಂತನೇ ಅಲ್ಲ. ಭುಜಂಗ ಹೇಳ್ರಿ ಸಾವ್ಕಾರ್ರೆ, ನನ್ನ ತಮ್ಮ ಲಕ್ಷ್ಮೀಕಾಂತನಿಗೆ ಬರ ಹೇಳು. ಅಣ್ಣ, ಅಂತ ಅರ್ಜೆಂಟ್ ಕೆಲಸವೇನಿಲ್ಲ. ಹೌದು ತಮ್ಮ, ಹೌದು. ಒಂದನೇ ಹಂತ ಕೋಟಿ ಕೋಟಿ ಹಣವನ್ನು ನಿನ್ನೆ ವಶಪಡಿಸಿಕೊಂಡಂತೆ ಇಂದು ನನ್ನ ಮನೆಯ ಭಾಗ್ಯ ದೇವತೆಗೆ ಹೇಳಿ ಅವಳಿಂದ ಅವರ ಅಣ್ಣನ 150 ಎಕರೆ ಎರೆ ಭೂಮಿಯನ್ನು ಎತ್ತಿಸಿಕೊಂಡೇ ಬಿಟ್ಟರೆ ಈ ನಾಡಿನಲ್ಲಿ ನಮಗೆ ಯಾರಿಲ್ಲ ಸರಿಸಾಟಿ. ಈ ನಾಡಿಗೆ ಮುಂದೆ ನಾವೇ ನಾಡಬೇಕು ಅಂತ ನಿನ್ನ ಹೆಂಡತಿಗೆ ಒತ್ತಿ ಒತ್ತಿ ಹೇಳು. ಭಾಗ್ಯಶ್ರೀಗೆ ಹೀಗೆ ಪಾಲು ಕೇಳುವಂತೆ ಒಪ್ಪಿಸ್ತೀನಿ. ಹೌದು ಲಕ್ಷ್ಮೀಕಾಂತ, ಹೌದು. ಅವಳು ಎಂದು ನಿನ್ನ ಮಾತನ್ನು ಮೀರುವುದಿಲ್ಲ. ಅವಳ ಮಾತನ್ನು ಅಣ್ಣ ಎಂದು ತಿರಸ್ಕರಿಸುವುದಿಲ್ಲ. ಅದೇ ಭರವಸೆಯಿಂದಲೇ ಅವಳಕ್ಕೆ 10 ಜೊತೆ ಎತ್ತಿನಗಳನ್ನು ರೆಡಿ ಮಾಡಿದ್ದೇನೆ. ನೀನು ಅವಳನ್ನು ರೆಡಿ ಮಾಡು, ನಾ ಜೊತೆಯನ್ನು ರೆಡಿ ಮಾಡ್ತೇನೆ. ಅಣ್ಣನ ಮಾತಂತೂ ನಿಜವಾಗಿ ನಮ್ಮ ಮನೆತನದ ಹುಟ್ಟು ಕುಲ ವೈರಿಗಳಾಗಿರುವ ಆ ಜಮೀನ್ದಾರ್ ಸಹೋದರರು ನಾಶವಾಗಲೇಬೇಕು. ಅಂದು ಹಣ ಎತ್ತಿ ಅರಮನೆ ಬರೆಸಿಕೊಂಡಂತೆ ನಾಳಿಗೆನೇ ಈ ಎರಬೀಟಿಯನ್ನು ನನ್ನ ಭಾಗ್ಯಶ್ರೀ ಕೈಯಿಂದ ಕಬಳಿಸಲೇಬೇಕು. ಭಾಗ್ಯ, ಭಾಗ್ಯ, ಎಷ್ಟೊತ್ತು ನೀನು ಕರೆಯೋದು? ಬಂದಿ ಸ್ವಾಮಿ, ಅದೇಕೋ ಜೋರಾಗಿ ಕರೆದ್ರಲ್ಲ, ಯಾಕೆ? ನನ್ನ ಮನೆಯ ಜ್ಯೋತಿಯಾಗಿ ಸದಾ ಬೆಳಗುತ್ತಿರುವ ನೀನು ಒಂದು ಕ್ಷಣ ನನ್ನ ಕಣ್ಣೆದುರಿಗೆ ಇರದಿದ್ದರೆ ನನಗೆ ಕತ್ತಲೆ ಆವರಿಸಿದಂತಾಗುತ್ತದೆ. ಭಾಗ್ಯ, ಹೊಗಳಿಕೆ ಸಾಕು ಮಾಡ್ರಿ, ಅದೇನಂತ ಹೇಳಿ. ಅಂತೂ ನಿನ್ನ ಸಹಾಯದಿಂದ ನನ್ನ ಫ್ಯಾಕ್ಟರಿ ಮುಗಿಯುವ ಹಂತಕ್ಕೆ ಬಂದು ತಲುಪಿದೆ. ಈ ನಿನ್ನ ಹಣದ ಉಪಕಾರ ಸಾಕು ಸಾಕು, ಇವತ್ತಾದ್ರೂ ಆ ಫ್ಯಾಕ್ಟ್ರಿ ತೋರಿಸ್ರಿ ನನಗೆ. ಅದರ ಒಡತಿಯ ನೀನಾಗಿರುವಾಗ ಯಾವಾಗ ಬೇಕಾದ್ರೂ ನೋಡಬಹುದು ಭಾಗ್ಯ. ಅದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಇರ್ಲಿ, ಅದೇಕೋ ಕೂಗಿ ಕರೆದ್ರಲ್ಲ. ಪತಿಯ ಆಜ್ಞೆಯನ್ನು ಉಲ್ಲಂಘಿಸಿ ನಡೆಯುವಲ್ಲ ಸತಿ ಎಂದು ಈ ನಿನ್ನ ನಲ್ಲನಿಗೆ ಮತ್ತೊಂದು ಚಿಂತೆ ಕಾಡ್ತಾ ಇದೆ ಭಾಗ್ಯ. ನೀನು ನೆರವೇರಿಸಿ ಕೊಡ್ತೀಯಾ? ಚೇಚೆ, ಆ ಮಾತನಾಡ್ಬೇಡಿ ನಡುಡಿಯ. ನಿಮಗಾದ ಚಿಂತೆಯಲ್ಲಿ ನನಗೂ ಅರ್ಥ ಭಾಗವಿದೆ. ಅದೇನೆಂತ ಹೇಳಿ. ನೀವು ನಗುತ್ತಾ ಇರಬೇಕೆನ್ನೋದೇ ನನ್ನ ಆಸೆ. ಬೇಗ ಹೇಳಿ. ನಿಮ್ಮ ಅಣ್ಣನಿಗಿಂತ ಹೆಚ್ಚಾಗಿ ನಮ್ಮ ಅಣ್ಣನಿಗಿಂತ ಎತ್ತರಕ್ಕೆ ನಾ ಗುರುತಿಸಿಕೊಳ್ಳಬೇಕಾದರೆ ನೀನು ನಿಮ್ಮ ಅಣ್ಣನಿಂದ ಅರ್ಧ ಆಸ್ತಿಯಲ್ಲಿ ಪಾಲು ಕಿತ್ತುಕೊಳ್ಳಲೇಬೇಕು ಭಾಗ್ಯ. ಸ್ವಾಮಿ, ಇದೆಂತ ಕಠೋರ ಪರೀಕ್ಷೆಗೆ ಗುರಿ ಮಾಡುತ್ತಿರುವಿರಿ ನನ್ನನ್ನ. ಬೇಡಿದಾಗ ಬೇಡಿದಲ್ಲಿ ಕೊಡು ನನ್ನಲ್ಲಿ. ನಾನು ಪಾಲು ಕೇಳಬೇಕೆ? ಇದು ಮಾತ್ರ ಸಾಧ್ಯವಿಲ್ಲ. ಹಾಗಾದರೆ ನೀನು ಸತಿಯಾಗದೆ ಸತ್ಯ ಸುಳ್ಳೆ ಆದಿಯ? ಸ್ವಾಮಿ, ಎಂತ ಕಠೋರ ಪರೀಕ್ಷೆಗೆ ಗುರಿ ಮಾಡುತ್ತಿರುವಿರಿ ನನ್ನನ್ನ. ಈ ಮಾತನ್ನ ಬಿಟ್ಟು ಹೇಳ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಭಾಗ್ಯ, ನೀ ಹಿಂದೆ ಎಂದ ಮಾತು ನಿನಗೆ ನೆನಪಿಲ್ಲವೇ? ಪತಿಯ ಆಜ್ಞೆಯನ್ನು ಉಲ್ಲಂಘಿಸಿ ನಡೆದರೆ ನಾನು ಸತಿಯಲ್ಲ, ಸತಿ ಸೂಳೆ ಅಂದದ್ದು. ಆಮೇಲೆ ಮತ್ತೆ ಆ ಕತ್ತೆ. ಹೊಡೆಯಿರಿ ಸ್ವಾಮಿ, ಬೇಕಾದಷ್ಟು ಹೊಡೆಯಿರಿ. ಇಲ್ಲ, ನನ್ನ ಪ್ರಾಣವನ್ನೇ ತೆಗೆಯಿರಿ. ಭೀಮಾರ್ಜುನರಿದ್ದಿರೋ ನನ್ನ ನಾನು ಪಾಲು ಕೇಳಲಾರೆ. ನಿಮಗಾಗಿ, ನಿಮ್ಮ
ಅದನ್ನೇ ಹೊರತುಪಡಿಸಿ ನಿಮ್ಮನ್ನೇ ಮದುವೆ ಮಾಡಿ ಈಗ 20 ಕೋಟಿ ಹಣ ಕೊಟ್ಟ ನನಗೆ ನಾನು ಮೋಸ ಮಾಡಲಾರೆ. ಸ್ವಾಮಿ, ಇದೊಂದು ಸಲ ಈ ಮಾತನ್ನು ತೆಗೆದು ಹಾಕಿ ನಿಮ್ಮ ಕಾಲಿ. ಸರಿಯಾದ ಸತಿ ಸುಳ್ಳೆ. ಮರ್ಯಾದೆಯಿಂದ ನನ್ನ ಹಿಂದೆ ಬಂದು ಆ ಹೊಲದಲ್ಲಿ ಕಾಲು ಕೇಳುವ ಒಂದು, ಇಲ್ಲವಾದರೆ ನಾನು ಬಲಾತ್ಕಾರದಿ ಆ ಹೊಲ ಉಳುವಾಗ ನೀನು ಬಂದು ನಿಲ್ಲಬೇಕು ಒಂದು. ಇವೆರಡೂ ಆಗದಿದ್ದರೆ ಮುಂದೆ ಏನಾಗುತ್ತದೆ ಅಂತ ನಿನಗೆ ಗೊತ್ತು ತಾನೆ. ನಾನಿನ್ನ ಬರ್ತೀನಿ. ಸ್ವಾಮಿ, ಸ್ವಾಮಿ, ಎಂತಹ ಭೀಕರ ಪ್ರಸಂಗ ನನ್ನ ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿರುವ ನಾನು ಪಾಲು ಕೊಡುವಂತ ಕೇಳಿದ್ರೆ ಅವನಿಗೆ ಹೃದಯಾಘಾತ ಆಗದೆ ಇರುವುದೇ. ಅಯ್ಯೋ ದೇವ್ರೆ, ನಾನೀಗ ಏನು ಮಾಡ್ಲಿ? ಈ ವಿಷಯ ನನಗೆ ಗೊತ್ತಾಗೋದಂತೆ ನನ್ನನ್ನ ಕೊಂದು ಬಿಡು. ರಂಗನಾಥನ ಜಮೀನು ನಮ್ಮ ಹುಬ್ಬಳ್ಳಿ ಮಟ್ಟದಲ್ಲಿ ಇದೇ ಫಲವತ್ತಾದ ಭೂಮಿ. ಸತಿಪತಿಗಳಾದ ನೀವಿಬ್ಬರು ಮನಸ್ಸು ಮಾಡಿದರೆ ಇದು ನಿಮ್ಮದಾಗುತ್ತದೆ. ಆಯ್ತಣ್ಣ ಭುಜಂಗ, ಆ ತೆಂಗಿನ ಮರಗಳಿಗೆ ರೆಂಟೆ ಹೊಡೆಯಲು ಪ್ರಾರಂಭಿಸು. ಆಯ್ತು ತಾನೆ ಬಂದ್ರು ಗಾಯ ಅಲ್ಲಿ ಕೋದ್ಯಾರ ಎತ್ಕೋ ಅಡ್ಡು ಹುಡಿ ಇಟ್ಟನ್ರಿ. ಇನ್ ಗಯ ಹೊಡಿ ಒಂದಾಯ್ತು ನಂದ ಕೆಲಸ. ಲಕ್ಷ್ಮೀಕಾಂತ, ಈ ಆಸ್ತಿ ನಿನ್ನದಾದರೆ ಮುಂದೆ ಈ ನಾಡಿಗೆ ನೀನೇ ದೊರೆ. ನಮ್ಮ ಹೊಲವನ್ನು ನಾವು ಉಳಿದು ಬಂದರೆ ಯಾರಾದರೂ ಅಪ್ಪನೇ ಕೇಳಬೇಕೆ? ಮುತ್ತು ಬಾಯಿ ನರಬಾರವನೇ, ನಮ್ಮ ಹೊಲಕ್ಕೆ ಬಂದು ನಮಗೆ ಯಾರು ಅಪ್ಪನೇ ಬೇಕೆಂದು ಕೇಳ್ತೀರಿ? ರಾಕ್ಷಸನ ನೀನೇ ಈ ರೀತಿ ಮಾತಾಡಬೇಕಾದ್ರೆ ನೀನೇನು ನಮ್ಮ ತಂದೆ ರಕ್ತಕ್ಕೆ ಹುಟ್ಟಿದ ಮಗನ? ನಾವೇಕೆ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗಳು ಬಂದಿದ್ದಾಳೆ ತನ್ನ ಪಾಲಿನ ಆಸ್ತಿ ಕೇಳಿ ರೆಂಟೆ ಹೊಡೆಯಲು. ಏ ಲಕ್ಷ್ಮೀಕಾಂತ, ನಿಮ್ಮ ಅಣ್ಣನ ಕುತಂತ್ರಕ್ಕೆ ಬಲಿಯಾಗಿ ಬಲ್ಲಿದ ಬಾಂಧವ್ಯಕ್ಕೆ ಬರೆ ಎಳೆಬೇಡ. ಇದು ಜಮೀನ್ದಾರ್ ಮಣ್ಣಿನ ಮಕ್ಕಳ ವಂಶ. ನಮ್ಮ ಜೊತೆ ಯೋಚಿಸಿ ಮಾತನಾಡು, ಇಲ್ಲವಾದರೆ ಅಣ್ಣ ತಂಗಿಯರ ಮಧ್ಯದಲ್ಲಿ ಯುದ್ಧವೇ ನಡೆಯುತ್ತದೆ. ಆ ರೀತಿಯ ರಚ್ಚ ತಂತ್ರಗಾರಿಕೆ ನಡೆದದ್ದೇ ನಿಜವಾದರೆ ಇದೇ ನನ್ನ ಭೂಮಿಯಲ್ಲಿ ನಿಮ್ಮಪ್ಪ ರುಂಡವನ್ನು ಕತ್ತರಿಸಿ ನಿಮ್ಮ ಪಾಪದ ರಕ್ತದಿಂದ ಈ ನನ್ನ ಭೂಮಿಯನ್ನೇ ತೋರಿಸಿಬಿಡ್ತೀನಿ. ಹಾಗಾಗುವುದಕ್ಕಿಂತ ಮುಂಚಿತವಾಗಿ
ಸಹಿತವಾಗಿ ನಿಮ್ಮ ಸಂಚು ಮುಚ್ಚಿಕೊಂಡು ಇದರಿಂದ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿ. ಇಲ್ಲವಾದರೆ ಅಂದು ನಡೆಯಬೇಕಾದ ಕುರುಕ್ಷೇತ್ರ ಇಂದು ನಡೆಯಬೇಕಾಗುತ್ತದೆ. ಎಚ್ಚರ. ಜಮೀನ್ದಾರ, ಯಾರೊಂದಿಗೆ ನಿಂತು ಮಾತನಾಡುತ್ತಿರುವೆ ಎಂದು ಚೆನ್ನಾಗಿ ಯೋಚಿಸಿ ಮಾತನಾಡು. ನಾನು ನಿನ್ನ ತಂಗಿಯ ಗಂಡ. ನಾನು ಒಂದು ಸಾರಿ ಕೆಂಡವಾಗಿ ಉರಿದು ನಿಂತರೆ ನಿನ್ನ ಜಮೀನ್ದಾರಿಗೆ ಎಲ್ಲ ಸುಟ್ಟು ಭಸ್ಮವಾಗುತ್ತದೆ. ಎಚ್ಚರ. ಲೇ ಲಕ್ಷ್ಮೀಕಾಂತ, ನೀನು ನಮ್ಮ ಹಳಿಯಲ್ಲಿ ಇರಬೇಕು ನಿಜ. ನಮ್ಮ ಆಸ್ತಿ ಕಬಳಿಸಿ ಬಂದರು ಏನಪ್ಪ ಮಹಾವಂಚಕ. ನಮ್ಮ ಅಂಡಿಗೆ ಮೋಸದಿಂದ ತಂತ್ರಗಾರಿಕೆಯಿಂದ ಸಂಬಂಧ ಬೆಳೆಸಿ ನೀನೊಬ್ಬ ಕಾಯಕ ಹುಡುಗರುವ ನೀನೊಬ್ಬ ಮಹಾಮೋಸಗಾರ. ಈ ಕಾಯಕ ಹುಡುಗರುವ ನೀನೊಬ್ಬ ಮಹಾಮೋಸಗಾರ. ನೀನು ನಮ್ಮ ಹಳಿಯಲ್ಲಿರಬೇಕು ನಿಜ. ಆದರೆ ನನ್ನ ತಂಗಿ ಹೊರತು ನಿನಗೆ ಕಂತ್ರಿ ನನ್ನ ಮಗಳ ನಿನಗೆ ಆಸ್ತಿ. ಹಾ, ಇದೇ ಸರಿಯಾದ ಉತ್ತರ. ಭಾಗ್ಯ, ನನ್ನ ಪಾಲಿನ ಆಸ್ತಿ ಬೇಕು ಅಂತ ನನ್ನ ಕರತಂದಿಯಲ್ಲ, ಹೇಳು ನಿನ್ನ ಪಾಲಿನ ಆಸ್ತಿಯನ್ನು. ಏಕೆ ಭಾಗ್ಯ, ಏಕೆ ಈ ಮೌನ? ಇದು ನನ್ನ ಹಾಗೂ ನಿಮ್ಮ ಅಣ್ಣರ ಮಧ್ಯೆ ನಡೆಯುವ ಯುದ್ಧ. ಇದು ನೀನೇ ಹೀಗೆ ಮೌನವಾಗಿ ನಿಂತರೆ ನನ್ನ ಮೃತ್ಯುವಿಗೆ ನೀನೇ ಕಾರಣವಾಗುವೆ. ಎಚ್ಚರ. ಸ್ವಾಮಿ, ಹಾಗಾದರೆ ಹೇಳು, ನೀ ಯುದ್ಧದಲ್ಲಿ ನಿನಗೆ ನಿಮ್ಮ ಅಣ್ಣಂದಿರಬೇಕು, ಇಲ್ಲ ನಾನು ಬೇಕು? ಲೇ ಲಕ್ಷ್ಮೀಕಾಂತ, ಮಾಮ, ಇದು ಸತಿಪತಿಯರ ನೊಂದಾದ ಮಾತು. ನೀನು ಸುಮ್ಮನೆ ನಿಂತುಕೋ. ಕ್ಷಮಿಸ್ಬಿಡಿ ನನ್ನನ್ನು. ತಂಗಿಯ ಮೇಲಿನ ಪ್ರೀತಿಗಾಗಿ ಏನೆಲ್ಲ ಮನಸೋಲುವನ್ನಿಂದ ಕೆಟ್ಟದೆ ಎಂದು ನನ್ನಿಂದಾಗಿ ಆಘಾತವಾಗುವಂತಿದ್ರೆ ಮತ್ತೊಂದು ಸಾರಿ ಕ್ಷಮಿಸ್ಬಿಡಿ ನನ್ನನ್ನು. ಕ್ಷಮಿಸ್ಬಿಡಿ ನನ್ನ ದೈವ ಯೋಗವೇ ವಿಚಿತ್ರವಾಗಿದೆ. ಆ ಚಿತ್ರಕ್ಕೆ ನೀನು ಬಳಸೋದು ತಾಯಿಲ್ಲದ ತಪ್ಪಲಿ ಈ ನನ್ನ ತಂಗಿ ಅಂತ ಇಲ್ಲಿಯವರೆಗೂ ನಾ ಬೇಡಿಕೆಲ್ಲವನ್ನ ಕೊಟ್ಟಿರುವೆ. ಇದೊಂದು ಮಾತನ್ನು ನಡೆಸ್ಕೊಡಲ್ಲ. ಪಾಪಿ ನಿನ್ನ ತಂಗಿ ಅಳಬೇಡ ತಂಗಿ, ಅಳಬೇಡ. ನೀನು ಹತ್ತರೆ ಈ ಹತ್ತೂರಿನ ಬಂಡನ ಇದೆ ತತ್ತರಿಸಿ ನಡಿಗೆ ಹೋಗುತ್ತದೆ ಅಮ್ಮ, ತತ್ತರಿಸಿ ನಡಿಗೆ ಹೋಗುತ್ತದೆ. ಈ ನನ್ನ ಸಿರಿ ಸಂಪತ್ತೆಲ್ಲ ಸಾಯಲಿ. ಆದರೆ ತಂಗಿ, ನೀನು ನಗು ನಗುತ್ತಾ ಇರಬೇಕಮ್ಮ, ನಗು ನಗುತ್ತಾ ಇರಬೇಕು. ಅದೇನಂತ ಈ ಎಲ್ಲ ಜನರಿಗೆ ಬಾಯಿ ತುಂಬ ಹೇಳಮ್ಮ, ನನ್ನ ಪ್ರಾಣವನ್ನೇ ಬೇಕಾದ್ರೂ ಕೊಡುತ್ತೇನಮ್ಮ, ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ತೋಟನ ಪೂರ್ತಿ ನನ್ನ ಪಾಲಿಗೆ ಕೊಟ್ಬಿಡಲ್ಲ. ನಿನ್ನ ಕಾಲಿಗೆ ಆಯ್ತು. ನಾಳೆಗೆ ಸರ್ಕಾರಿ ಬಾಂಡ್ ಮೇಲೆ ನನ್ನ 150 ಎಕರೆ ಹೊಲವನ್ನು ನನ್ನ ತಂಗಿಗೆ ಬಿಟ್ಟು ಕೊಡುತ್ತೇನಂತ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಸಹಿ ಹಾಕಿ ಕೊಡುತ್ತೇನೆ. ನಾಳೆಗೆ ಗೌಡ, ಇವತ್ತೇ ಈ ಪತ್ರಕ್ಕೆ ಸಹಿ ಹಾಕಿಕೊಡು. ಅಣ್ಣ ನಿಲ್ಲು. ತಮ್ಮ, ಇದು ನನ್ನ ಆಜ್ಞೆ, ಸುಮ್ಮನೆ ನಿಂತುಕೋ. ನಿಮಗೊಂದು ಮಾತು ನೆನಪಿರಲಿ. ನಮ್ಮ ತಂಗಿಯ 100 ಕನಸುಗಳನ್ನು ನನಸು ಮಾಡಿ ಅವಳನ್ನು ಸುಖದಿಂದಿಡುವುದೇ ನಮ್ಮ ಧರ್ಮ. ಆ ಧರ್ಮವನ್ನು ನೀವೇನಾದರೂ ಮೀರಿ ನಡೆದರೆ ಧರ್ಮಕ್ಷೇತ್ರ ಕುರುಕ್ಷೇತ್ರವಾಗಿ ನಿಮ್ಮ ರಕ್ತಕ್ಕೆ ಭೂಮಿ ತಾಯಿ ಕಾಯ್ತಿದ್ದಾಳೆ. ನೆನಪಿರಲಿ ನಿಮಗೆ.
ಇದು ಒಳ್ಳೆಯ ಒಂದು ನೀತಿ ಪಾಠ. ಬನ್ನಿ ಹೋಗೋಣ. ಎಲ್ಲಿ ನಮ್ಮ ಅಣ್ಣ ಹೇಳಕ್ಕೆ ಈ ಮಾತನ್ನು ಮರೆತು ನನ್ನ ತಂಗಿ ಏನಾರ ಕಾಟಾಚಾರ ನಿರೀಕ್ಷಿಸಿದರೆ, ನಮ್ಮನೆತನಕ್ಕೆ ಏನಾರ ದ್ರೋಹ ಬಯಸಿದರೆ, ನೀವೆಲ್ಲರೂ ನಿಮ್ಮ ನಿಮ್ಮ ತಾಯಿಯ ಗರ್ಭದಲ್ಲಿ ಅಡಗಿ ಕುಳಿತಿದ್ದರೂ ಸರಿ, ನಿಮ್ಮನ್ನೆಲ್ಲರನ್ನು ಹೊರಗೆಳಲು ತಂದು ನಿಮ್ಮ ರುಂಡವನ್ನು ಕಂಡಾಡಿ ನಮ್ಮೂರ ಕೃಷಿ ಬಾಗಿಲಿಗೆ ನೇತ ಹಾಕದಿದ್ದರೆ ನಾನು 10 ಬಂಟನ ತಮ್ಮ ವೀರಭದ್ರನೇ ಅಲ್ಲ. ನಡೀತಮ್ಮ ಹೋಗೋಣ. ಭಗವಂತ ಗಾಡಿ ರೆಡಿ ಇದ್ದಾನೋ? ತಮ್ಮ ಸಕ್ಸಸ್ಫುಲ್ ಅಣ್ಣ, ಸಕ್ಸಸ್ಫುಲ್. ಭುಜಂಗ ಅದು ಬಸ್ತಾಗಿಗಳೇ ಸಾಗಲಿ. ಆಯ್ತು ದನಿ, ಎಲ್ಲ ಕೆಲಸ ಮುಗಿಸೇ ಬರ್ತೀನಿ. ಭಾಗ್ಯಶ್ರೀ ನಡೆ ಒಳಗೆ ಹೋಗೋಣ. ಏನ್ ಮಾಡ್ತಿದ್ದಾರೆ ಹತ್ತೂರಿನ ಬಂಟ ಜಮೀನ್ದಾರರು? ಓ ಚಂದ್ರಕಾಂತ ಬೀಗರು, ಬರಬೇಕು ಬರಬೇಕು. ಅದೇನು ತಮ್ಮ ಬಳಗ ಸಮೇತ ಬಂದರಲ್ಲ, ಬನ್ನಿ ಕುಳಿತುಕೊಳ್ಳಿ ಬನ್ನಿ. ಜಮೀನ್ದಾರ, ನಿನ್ನ ಜೊತೆ ಕುಳಿತುಕೊಂಡು ಮಾತನಾಡಲು ಮತ್ತೊಂದು ನೆಂಟಸ್ತಿಕೆ ಮಾಡಲು ಬಂದಿಲ್ಲ. ನಮ್ಮ ದನಿಗೆ ಬರತಕ್ಕ ಹಣ ವಸೂಲಿ ಮಾಡಲು ಬಂದಿದ್ದೇವೆ. ಯಾವ ಹಣ, ಯಾವ ವಸೂಲಿ? ಅಲ್ಲೇ ಇರೋದು ಮಜಾ. ಆ ಶಟ್ಟರನ್ನು ಮುಂದಿಟ್ಟುಕೊಂಡ ಕೊಟ್ಟ ಹಣ ನನ್ನ ಮನೆ ಹಣ. ಈ ಅರಮನೆಯನ್ನು ಬರೆದು ಕೊಟ್ಟಿರುವುದು ನನಗೆ. ಚೆನ್ನಾಗಿ ನೋಡಿಕೊ ಈ ಕರಾರ ಪತ್ರವನ್ನು. ಇದನ್ನು ನೀನು ಸುಳ್ಳು ಹೇಳುತ್ತಿರುವೆ. ಹೌದು ಜಮೀನ್ದಾರೇ, ಚಂದ್ರಕಾಂತರೇ, ನಮ್ಮ ಜಮೀನ್ದಾರರು ಹೊಲ ತೆಗೆದುಕೊಂಡಿದ್ದು ಆ ಶಟ್ರ ಕಡೆ, ನಾವು ಮನೆ ಬರೆದುಕೊಂಡಿದ್ದು ಅವರಿಗೇನೆ. ನೀವು ಎಚ್ಚರದಿಂದ ಮಾತನಾಡಿ ಚಂದ್ರಕಾಂತ್. ಪ್ರತಿ ಹೆಜ್ಜೆ ಇಡುವುದರಲ್ಲಿ ಎಚ್ಚರವಿರುವ ಈ ಚಂದ್ರಕಾಂತನಿಗೆ ಎಚ್ಚರಿಸುವಿರಾ? ಆ ಶಟ್ಟರ್ ಯಾರು? ಅವನ ಹೆಸರು ಏನು ನಿಮಗೆ ಗೊತ್ತಿದೆಯೋ? ಅವನು ಎಂ ಚಂದ್ರಕಾಂತ, ಇವನು ಎನ್ ಚಂದ್ರಕಾಂತ. ನಾನು ಅವನು ದೋಸ್ತಿ ಇರುವಾಗ, ನೀನು ನನ್ನ ಎದುರಿಗೆ ಹಣ ತರುವಾಗ, ನೀನು ಈ ಕಾಗದ ಪತ್ರವನ್ನು ಬರೆದುಕೊಟ್ಟಿರುವುದು ಈ ಎನ್ ಚಂದ್ರಕಾಂತನಿಗೆ. ಚೆನ್ನಾಗಿ ನೋಡಿಕೋ, ಇರದಿದ್ದರೆ ಚಂದ್ರಕಾಂತ್, ನಿನ್ನಂತ ಮೋಸಗಾರ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿನ್ನ ತಮ್ಮನಿಗೆ ಇಲ್ಲ ಸಲ್ಲದ ನೆಪ ಹೇಳಿ ನನ್ನ ತಂಗಿಗೆ ಪ್ರಾಣ ಭಯ ಹುಟ್ಟಿಸಿ ಈ ನನ್ನ ಆಸ್ತಿಯನ್ನು ಸುಲಿಗೆ ಮಾಡಲು ಹೊರಟಿರುವ ಯಾವ ಕೋತಿ. ಇದೇ ರೀತಿ ನಿನ್ನ ನಡವಳಿಕೆ ಮುಂದುವರೆದರೆ ನಿನ್ನ ರಕ್ತ ಕುಡಿಯದೆ ಬಿಡಲಾರೆ. ಹುಷಾರ್. ಜಮೀನ್ದಾರ, ರಕ್ತ ಕುಡಿಯುವ ಮುನ್ನ ನಿನ್ನ ಮಾತಿನ ಪ್ರಕಾರ ಈ ಮನೆಯಿಂದ ಹೊರಗೆ ನಡೆ. ಇಲ್ಲ ಅಂದ್ರೆ ಈ ಚಂದ್ರ ಆ ಚಂದ್ರ ಇಬ್ಬರು ಸೇರಿ ಹೊಸ ಸಂದೇಶವನ್ನ ಹೊರಡಿಸಿ ನಿನ್ನ ಶವದ ಯಾತ್ರೆಯನ್ನ ಹೊರಡಿಸಿ ಬಿಡ್ತಾರೆ. ನೆನಪಿಡಿ.
ಮಾತೇ ಗೊತ್ತಿತ್ತು. ಆದರೆ ನನ್ನ ತಂಗಿ ಪ್ರೀತಿ ವಾತ್ಸಲ್ಯದ ಬಂಧನಕ್ಕೆ ಒಳಗಾಗಿ ನಿಮ್ಮ ಜೊತೆ ಬೀಗತನ ಮಾಡಿ ನನ್ನ ಮನೆ ಮಸನ ಮಾಡಿಕೊಂಡೆ ಚಾಡಾಲ. ಧರ್ಮದಿಂದ ಮಾತನಾಡಿ ಧರ್ಮದ ಮನೆಯನ್ನು ಪಡೆದುಕೊಳ್ಳಿ, ಇಲ್ಲವಾದರೆ ಚಂದ್ರಕಾಂತರೇ, ಈಗಾಗಲೇ ಆ ಭದ್ರ ಕುಪಿತನಾಗಿ ಕುದುರೆ ಹತ್ತಿ ಗಂಡುಗಳಲ್ಲಿ ಹಿಡಿದು ನಿಮ್ಮೆಲ್ಲರ ರುಂಡವನ್ನು ತೆಗೆದು ರಕ್ತವನ್ನು ಕುಡಿಯಲು ಇಲ್ಲಿಗೆ ಬರುತ್ತಿದ್ದಾನೆ. ಅವನು ಬರುವುದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗಿ ಬಿಡ್ರಿ. ಏ ರಂಗನಾಥ, ನಿನ್ನ ಬಲಗೈ ಬಸವಂತನಿಗೆ ಮಾತನಾಡದಿರಲು ಹೇಳು, ಇಲ್ಲ ಅಂದರೆ ನಿನ್ನ ಪ್ರೀತಿಯ ತಂಗಿ ನಿನ್ನನ್ನೇ ನೋಡುವುದಕ್ಕೆ ಇರೋದಿಲ್ಲ. ನನ್ನ ತಂಗಿಯ ಪ್ರಾಣದವರೆಗೆ ನೀತತನ ಮುಂದುವರಿಯುತ್ತೆ ನಿಂದು. ನಿನಗೆ ಹೇಗೆ ಬೀಗರೆಂದು ಕರೆಯಲಿ? ನಿನಗೆ ಬೇಕಾದುದು ಬೀಗರ ಪ್ರೀತಿ ವಾತ್ಸಲ್ಯ ಅಲ್ಲಪ್ಪ. ನಿನಗೂ ನಿನ್ನ ತಮ್ಮನಿಗೆ ಬೇಕಾಗಿದ್ದು ಬರೇ ಹಣ, ಆಸ್ತಿಗೆ ಜೋತು ಬಿದ್ದು ಅಮಾಯಕ ಪ್ರಾಣ ರಕ್ತ ಹೀರುತ್ತಿರುವ ನೀವು ಮನುಷ್ಯರಲ್ಲಪ್ಪ, ನೀವು ರಾಕ್ಷಸರಪ್ಪ, ನೀವು ರಾಕ್ಷಸರು. ಅಳಬೇಡಿದನಿ ಅಳಬೇಡಿ, ನೀವೆಷ್ಟೇ ಅಕ್ಕರೆತ್ತರು ನಿಮ್ಮ ಮಾತಿಗೆ ಬೆಲೆ ಕೊಡುವರಾರಿಲ್ಲ ಈ ಚಂದ್ರಕಾಂತನ ಬಳಗದಲ್ಲಿ. ಅಣ್ಣ, ಯೋಚಿಸಿ ಮುಂದೆ ಹೆಜ್ಜೆ ಇಡುವಂದ ಭದ್ರ, ನೀವು ಅವನ ಮಾತನ್ನು ಕೇಳಲೇ ಇಲ್ಲ. ಹೌದು ಬಸವ, ನನಗೂ ಸರಿ ಯಾವುದು ತಪ್ಪು ಯಾವುದು ಒಂದು ಗೊತ್ತಿರಲಾರದೆ ನನ್ನ ಪ್ರೀತಿಯ ತಂಗಿ ಬಂಧನಕ್ಕೆ ಒಳಗಾಗಿ ನನಗೆ ಅರಿವೇ ಇರಲಾರದೆ ಈ ಕೆಲಸ ಮಾಡಿಬಿಟ್ಟೆ ಬಸವ, ಈ ಕೆಲಸ ಮಾಡಿಬಿಟ್ಟೆ. ಸಮಾಧಾನ ತಂದುಕೊಳ್ಳಿದನಿ, ಸಮಾಧಾನ ತಂದುಕೊಳ್ಳಿ. ಅವಸರ ಮಾಡಿದರೆ ಅಪಘಾತವಾಗುತ್ತದೆ, ನಿಧಾನವಾಗಿ ಯೋಚಿಸಿ. ಏ ರಂಗನಾಥ, ನೀನು ಮಾತನಾಡದೆ ಮೌನವಾಗಿ ನಿಂತರೆ ನನಗೆ ನಾಣ್ಯದ ಬೆಲೆ ಗೊತ್ತಿಲ್ಲದ ದಡ್ಡ ಅಂತಾರೆ. ಈಗ ನನ್ನ ಮಾತಿಗೆ ಉತ್ತರ ಕೊಡು. ಏ ಚಂದ್ರಕಾಂತರೇ, ನೀವು ನಮಗೆ 1 ವಾರ ಕಾಲಾವಕಾಶ ಕೊಡಿ. ಆ ಚಟ್ಟದ ಸಮಕ್ಷ ವಿಚಾರಿಸಿ ಹಣ ಮುಟ್ಟಿಸುತ್ತೇವೆ. ಏ ಬಸವಂತ, ನಿಮ್ಮ ಹಣ ನಿಮ್ಮ ದನಿ ಕೊಡಬೇಕಾದ ಹಣದ ತಾರೀಕು ಮುಗಿದು ತಿಂಗಳಾಗಿವೆ. ತಾರೀಕು ಮುಗಿದ ಮೈದಿರವೇ ಆ ಕಾಗದದಲ್ಲಿ ಬರೆದಷ್ಟ ಹಣಕ್ಕೆ ಈ ಅರಮನೆಯನ್ನು ದಾಖಲಿಸಿಕೊಳ್ಳಲು ನನಗೆ ಒಪ್ಪಿಗೆ ಅಂತ ಬರೆದ ಕೊಟ್ಟ ಕಾಗದ ಇಲ್ಲೇ ಇದೆ, ಚೆನ್ನಾಗಿ ನೋಡಿಕೋ. ಕಾನೂನು ಪ್ರಕಾರ ಈ ಮನೆ ಹರಾಜಿಗೆ ಹಾಕಿ ನಿಮ್ಮ ತಂಗಿ ಎದುರಿಗೆ ಈ ಅರಮನೆಯನ್ನು ವಶಪಡಿಸಿಕೊಳ್ಳುವೆ. ಚೇಚೆ, ಆಗ ಮಾಡಬೇಡಿ ಚಂದ್ರಕಾಂತ್. ನನಗಾಗುತ್ತಿರುವ ಕಷ್ಟವನ್ನು ನನ್ನ ತಂಗಿ ನೋಡಿದರೆ ಬದುಕಿ ಉಳಿಯಲಾರ. ನನ್ನನ್ನು ಕ್ಷಮಿಸಿ ಬಿಡಿ. ಸಾಧ್ಯವಿಲ್ಲ. ಟೈಮ್ ಕೊಡಿ. ನಿಮ್ಮ 10 ಕೋಟಿ ಹಣವನ್ನು ಕೊಟ್ಟು ಋಣಮುಕ್ತನಾಗುತ್ತೇನೆ ನಾನು. ಸಾಧ್ಯವಿಲ್ಲ ಓ ಬಡವ. ಮುಚ್ಚ ಹುಚ್ಚು ಸೋಳೆ ಮಗನೇ, ನಿಮ್ಮಂತ ಎಷ್ಟೋ ಕಡುಪಾಪಿಗಳಿಗೆ ನಾಡದೊರೆಯಾಗಿ ಮರುಜನ್ಮ ನೀಡಿದ ನನ್ನ ದನಿಗೆ ಬಡವ ಎಂದು ಉಚ್ಚರಿಸಿದರೆ ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮ ಊರ ಅಕ್ಷಿಮಾಲಿಗೆ ನೇತಾಕುತ್ತೇನೆ. ಯಾಚಾರ ಬೇಕಾದಷ್ಟು ಹೊಡಿದನಿ, ಬೇಕಾದಷ್ಟು ಹೊಡಿ. ಆದರೆ ನನ್ನ ಹೃದಯದಲ್ಲಿ ಕೂತಿರೋ ಕೋಪಾಗ್ನಿ ಮಾತ್ರ ಆರುತ್ತಿಲ್ಲ. ಇವರ ತಮ್ಮನೇ ಅವತ್ತು 10 ಕೋಟಿ ಹಣವನ್ನು ತೆಗೆದುಕೊಂಡು ಇವನೇ ತನ್ನ ಮನೆಯನ್ನು ತುಂಬಿಕೊಂಡ. ಅವನೇ ಸಾಲವಾಗಿ ಕೊಟ್ಟು ಹೊಸ ಫ್ಯಾಕ್ಟರಿಯ ನೆಪದಲ್ಲಿ ತಂಗಿ ಪಡಿಸಿದ ಸಾಲವನ್ನು ವಿಷ ಬೀಜ ಬಿತ್ತಿ ಈ ಮನೆಯನ್ನು ತಮ್ಮತ್ತ ಪಡೆಯುವ ಉದ್ದೇಶವೇ ಈ ಅಣ್ಣ ತಮ್ಮನ ಕಪಟ ನಾಟಕ. ಈ ಹಣವನ್ನು ಇವರಿಗೆ ಕೊಡಬೇಡಿದನಿ, ಕೊಡಬೇಡಿ. ನುಡಿಯಬೇಡ ಬಸವ ಕೆಡಕು ಮಾತನ್ನು. ಧರ್ಮ ರಕ್ಷಿತ ಎಂಬಂತೆ ಆ ಶ್ರೀಕೃಷ್ಣನ ಪರಮಾತ್ಮನ ವಾಣಿಯನ್ನು ಎಂದಿಗೂ ಮರೆಯಬಾರದು.
ನಾವು ಧರ್ಮವನ್ನು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ನಾವು ಧರ್ಮವನ್ನೇ ಮಾಡುತ್ತಾ ಹೋಗೋಣ. ಮುಂದೊಂದು ದಿನ ಪಾಂಡವರಂತೆ ಜಯಿಸೋಣ. ಲೇ ಬಾ ಚಂದ್ರಕಾಂತ ಬಾ. ಈ ಅರಮನೆ ಬೇಕು ತಾನೇ ನಿನಗೆ? ತೆಗೆದುಕೋ. ನೀನು ನಿನ್ನ ತಮ್ಮನ ಜೊತೆ ಬಂದು ನನ್ನ ತಂಗಿಯ ಜೊತೆ ಬಂದು ಅವತ್ತೇ ಕೇಳಿದ್ರೆ ಕೊಡುತ್ತಿದ್ದೆ. ಈ ಮೋಸತನ ಮತ್ತು ಕಪಟತನದಿಂದ ಈ ಅರಮನೆಯನ್ನು ಪಡೆದುಕೊಳ್ಳುತ್ತಿದೆಯಲ್ಲ, ನನಗೆ ನಾಚಿಕೆ ಆಗುತ್ತದೆ. ತೆಗೆದುಕೋ ಈ ಮಣಿ ಚಾವಿಯನ್ನು. ಬಸವ ಹೇಳಿದನಿ, ಬ್ಯಾಂಕ್ ಲಾಕರ್ ಚಾವಿ ತೆಗೆದುಕೊಂಡು, ಆಸ್ತಿ ಪತ್ರ ತೆಗೆದುಕೊಂಡು, ಅರಿವೆ ತೆಗೆದುಕೊಂಡು ಬಾರಪ್ಪ. ಈ ಮನೆಯನ್ನು ಬಿಟ್ಟು ಹೊರಗೆ ಹೋಗೋಣ. ಆಯ್ತು, ತೆಗೆದುಕೊಂಡು ಬರ್ತೇನೆ. ತೆಗೆದುಕೊಳ್ಳಿ ಜಮೀನ್ದಾರಿ. ಜಮೀನ್ದಾರ್ ಮನೆ ಇಲ್ಲೊಂದು ಬರಳು ಮಾಡಿ ತೋರಿಸಿದ್ದೇನೆ. ಇಂದು ಬಿಟ್ಟು ಹೊರಟಿದ್ದೇನಮ್ಮ, ನಿನ್ನ ಬಿಟ್ಟು ಹೊರಟಿದ್ದೇನೆ. ನಾನಿದುವರೆಗೆ ಯಾವುದೇ ಸಕಲ ಪ್ರಾಣಿಗಳ ಮನ ನೋಯಿಸದೆ ಧರ್ಮದಿಂದ ನಡೆದುಕೊಂಡರೆ ಮರಳಿ ಮನೆಯಲ್ಲಿ ಸ್ಥಾನ ಕೊಡಮ್ಮ. ಇಲ್ಲದಿದ್ದರೆ ಬೀದಿ ಬಿಕಾರಿ ಅಂತ ತಿರುಗಾಡಿಸಮ್ಮ, ಬೀದಿ ಬಿಕಾರಿ ಅಂತ ತಿರುಗಾಡಿಸ. ತಿರುಪತಿ ಇಂದಿನಿಂದ ಈ ಅರಮನೆಗೆ ನಾನೇ ರಾಜ. ರಾಜಧಾನಿ ಅದಕ್ಕೆ ಅಂತೆ. ನಡುವೆ ಹೋಗೋಣ. ಹೇಳಿದನಿ, ಈ ಮನೆಯ ಸುಣ್ಣ ಬಣ್ಣವೆಲ್ಲ ಮುಗಿಯಿತೆ? ಎಲ್ಲ ಮುಗಿದಾನೆ. ಹಾ, ಅಣ್ಣ ಯಾವ ಕೆಲಸ ಮೇಲೆ ಹೊರಗಡೆ ಹೋಗಿದ್ದಾನೆ? ಅಣ್ಣ ಅವರು ಬಾಂಬೆ ಡಾನ್ ಅವ್ರನ್ನ ಭೇಟಿ ಮಾಡಲು ಹೋಗಿದ್ದಾರೆ. ಅವರ ಹಿಂಬಾಲಕ್ಕೆ ನೀನೇಕೆ ಹೋಗಲಿಲ್ಲ? ಅದು ಅವರ ಗುಪ್ತವಾದ ವಿಷಯವಾದ್ದರಿಂದ. ಸರಿ, ಈ ಆಳಿನ ಪಗಾರ ಎಲ್ಲ ಸರಿ ಮಾಡು. ಆಯ್ತು. ನಮಸ್ಕಾರ ಸಣ್ಣದನಿಗಳಿಗೆ. ಇಲ್ಲಿವರೆಗೆ ಬಂತು ನಿನ್ನ ನಮಸ್ಕಾರ? ಲಕ್ಷ್ಮೀಕಾಂತ, ಅವಶ್ಯಕತೆಗೆ ಇದ್ದಾಗ ನಿನ್ನನ್ನು ಬಳಸಿಕೊಂಡು ಅಳಿಸಿದ ಅಂಬಲಿಯಾದ ಮೇಲೆ ನಿನ್ನ ಎಸೆಲು ಹಂಚು ಹಾಕಿದ್ದಾನೆ ನಿಮ್ಮ ಅಣ್ಣ. ಅದನ್ನು ತಿಳಿಸಲು ಬಂದಿದ್ದೇನೆ. ಬಸವಂತ, ನಿನಗೇನಾದ್ರೂ ಹುಚ್ಚಿಡಿದಿದ್ಯಾ? ಇಲ್ಲ ಎತ್ತರ ತಪ್ಪೇನಾದ್ರೂ ಮಾತನಾಡ್ತಿದ್ಯಾ? ನನಗೆ ಹುಚ್ಚು ಹಿಡಿದಿಲ್ಲ, ಎಚ್ಚರಿಕೆ ತಪ್ಪಿಲ್ಲ. ನೀನ್ ಯಾರೆಂದು ಹೇಳಿ ಎಚ್ಚರಿಸಲಿಕ್ಕೆ ಬಂದಿದ್ದೇನೆ. ನನ್ನ ಇತಿಹಾಸ ಬದಲಿಸಲು ನೀನೇ ಅವಳಲ್ಲಿ? ಲಕ್ಷ್ಮೀಕಾಂತ, ನಾನು ನಿನ್ನ ಕಾಸ ದೊಡ್ಡಪ್ಪನ ಮಗ ಬಸವಂತ. ನೀನು ನನ್ನ ತಮ್ಮ. ಅಧಿಕಾರ ಇದ್ದಾಗ ಅನೇಕ ಜನರು ಬರುವಂತೆ, ಶ್ರೀಮಂತಿಕೆ ಬಂದಾಗ ನಾನೇ ಬಂದು ಎಂಬಂತೆ ನನ್ನ ಶ್ರೀಮಂತಿಗೆ ಅಸೂಯೆ ಪಟ್ಟು ಈ ರೀತಿ ಮಾತನಾಡುತ್ತಿದ್ದೀಯಲ್ಲ, ನಿನ್ನ ಮಾತು ಕೇಳಿದರೆ ನನಗೆ ನಗು ಬರ್ತಿದೆ. ಇದು ನಗು ವಿಷಯವಲ್ಲ ಲಕ್ಷ್ಮೀಕಾಂತ, ವಿಷಯವಲ್ಲ. ನೀನು ನನ್ನ ತಮ್ಮ ಅಂದರೆ ಆದರ್ಶ ಪುರುಷ, ಆದರ್ಶ ಸಹೋದರರಲ್ಲಿ ವಿಷ ಬೆರೆಸಿ ನಮ್ಮಲ್ಲಿ ಕಲ್ಲು ಹತ್ತಂದ ನಾಚಿ ನೀ ವಿಷ ಬೆರೆಸಲು ಬಂದಿಲ್ಲ ಲಕ್ಷ್ಮೀಕಾಂತ, ವಿಷ ಬೆರೆಸಲು ಬಂದಿಲ್ಲ. ನಿನಗೆ ಸತ್ಯವನ್ನು ಹೇಳಿ ಎಚ್ಚರಿಸಲಿಕ್ಕೆ
ನಿನ್ನ ಕೆಟ್ಟದನಿ ಇಟ್ಟ ಹೆಸರು ಇಟ್ಟ ಹೆಸರು ಶ್ರೀಕಾಂತ. ಬಸವಂತ, ಹೂವು ಬೆಳೆಯುವ ಮನೆಯಲ್ಲಿ ಹಾವನ್ನು ಬೆಳಬೇಡ. ಕರೆಕ್ಟ್ ಭುಜಂಗ, ಕರೆಕ್ಟ್. ಹೂವಾಗಿರೋ ನಿಮ್ಮ ಸಂಸಾರಕ್ಕೆ ಹಾವಾಗಿ ಕಚ್ಚಿ ನಿಮ್ಮನ್ನು ಮತ್ತು ಹಿಡಿಯಲು ಹಚ್ಚಿದ್ದಾನೆ ಆ ಚಾಂಡಾಲ ಚಕ್ರವರ್ತಿ. ನಾಚಿಕೆ ಆಗುವುದಿಲ್ಲ ನಿಮ್ಮ ಹೇಸಿ ಜನ್ಮಕ್ಕೆ. ಏ ಬಸವಂತ, ನನ್ನ ತಲೆ ಕೆಲಸ ಹತ್ತಿದೆ ಆ ಮಗನೇ. ಹೇಳುವುದೇನಿದೆ ಮಾತು ಕೇಳು. ನೀ ಎಲ್ಲ ಸತ್ಯವನ್ನು ಬಾಯಿ ಬಿಡುತ್ತಾನೆ. ಆ ಬಸವಂತ ಹೇಳಿದ ಹಾಗೆ ನಾನು ಯಾರಂತ ಹೇಳು. ನೀನು ಬೆಂಗಳೂರು ಬಾಬುರಾವ್ ಮಗಪ್ಪ. ಬಾಬುರಾವ್ ಅಂಡ ರೆಸ್ಟೋರೆಂಟ್ ಬಾರಾಗಲಿ ಓನರ್ ಐತವ ನಿಮ್ಮಪ್ಪ. ಚಂದ್ರಕಾಂತ ಒಂದು ದಿವಸ ನಿಮ್ಮಪ್ಪಗ ಮತ್ತ ನಿಮ್ಮ ತಾಯಿಗೆ ಸಾಕ್ ಫೋನ್ ಕೇಸಿಂದ ಇದ್ದ ಅಷ್ಟೆಲ್ಲ ನುಂಗಿ ನೀರು ಕುಡ್ದ. ಮತ್ತೇನು ಮಾಡಿದ ಕಪಟೆ? ಅದ ರೊಕ್ಕದಾಗ ಸ್ವಂತ ಪ್ಯಾಟಿ ಕಟ್ಟಿದ, ಅದಕ್ಕೆ ನಕ್ಕೋತಿದ್ದ. ಏನ ತನ್ನ ಬಲಗೈ ಬಂದಾಗ ಮಾಡ್ಕೊಂಡ ಜೀವನ ಸಾಕ್ತಿದ. ತಿರುಪತಿ, ಏನು ಹೇಳುತ್ತಿರುವೆ ನೀನು? ಈ ರೀತಿ ನನ್ನ ವಂಶ ನಿರ್ವಂಶ ಮಾಡಿ ನನ್ನ ತಂದೆ ತಾಯಿಗಳನ್ನ ಕೊಂದು ನಮ್ಮಿಂದ ಇಷ್ಟು ಆಸ್ತಿ ಸಂಪತ್ತನ್ನ ಮಾಡಿಕೊಂಡು ನನಗೆ ಅನಾಥ ಕೂಸೆಂದು ಹೇಳುತ್ತಾನ ಚಂದ್ರಕಾಂತ. ಲೇ ಮಗನೇ ಚಂದ್ರ, ನೀನ್ಯಾವ ತರೆಯ ಮೇರೆಲ್ಲಡಗಿ ಕೂತಿದ್ದರು ನಾನಿನ್ನನ್ನು ಬಿಡಲಾರೆ. ಬಂದೆ ಅಲಮ. ಬರಲಿ ಬರಲಿ, ಆ ಚಂದ್ರಕಾಂತ ಇಲ್ಲೇ ಬರುತ್ತಿದ್ದಾನೆ. ಇಲ್ಲಿ